ನವರಾತ್ರಿಯನ್ನ ನಾಡಿನಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಇಂದು ದುರ್ಗಾಮಾತೆಯ 3ನೇ ಅವತಾರವಾದ ಚಂದ್ರಘಂಟ ದೇವಿಯ ಆರಾಧನೆ ನಡೆದಿದೆ. ಇವಳ ಹಣೆಯ ಮೇಲೆ ಗಂಟೆಯಾಕಾರದ ಚಂದ್ರನಿರೋದ್ರಿಂದ ಚಂದ್ರಘಂಟವೆಂಬ ಹೆಸರು ಬಂತು. ಪಾರ್ವತಿ ದೇವಿಯು ಶಿವನನ್ನ ಪಡೆಯಲು ಕಠಿಣ ತಪಸ್ಸನ್ನ ಕೈಗೊಂಡಿದ್ಲು. ಶಿವನ ವಿವಾಹದ ಸಂದರ್ಭದಲ್ಲಿ ಕೈಲಾಸ ಗಣಗಳೊಂದಿಗೆ ಬಂದ ಶಿವನ ಭಯಂಕರ ರೂಪವನ್ನು ಕಂಡು ತಾಯಿ ಪಾರ್ವತಿ ಮೂರ್ಛೆ ಹೋಗಿದ್ಲಂತೆ. ಬಳಿಕ ಪಾರ್ವತಿಯು ತನ್ನ ಗಂಡನು ರಾಜಕುಮಾರನಂತೆ ಕಾಣಬೇಕೆಂಬ ಕೋರಿಕೆಯನ್ನ ಇಡ್ತಾಳೆ. ಚಂದ್ರಕಂಠ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ಆಕೆಯ ಕೋರಿಕೆಯನ್ನ ಈಡೇರಿಸುವುದಕ್ಕಾಗಿ ಶಿವನು ಸುಂದರವಾದ ವರನ ರೂಪವನ್ನು ತಾಳ್ತಾನೆ. ನಂತರ ಶಿವಪಾರ್ವತಿಯರ ಅದ್ದೂರಿ ವಿವಾಹ ನೆರವೇರಿತು. ಚಂದ್ರಘಂಟ ದೇವಿ ಸಿಂಹದ ಮೇಲೆ ಕುಳಿತು ಕೈಯಲ್ಲಿ ಖಡ್ಗ, ತ್ರಿಶೂಲ, ಬಿಲ್ಲು ಮತ್ತು ಗದೆಗಳನ್ನು ಹಿಡಿದಿರ್ತಾಳೆ. ಅವಳಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ 3 ದೇವರುಗಳ ಶಕ್ತಿಗಳಿವೆ. ಇವಳನ್ನು ಪೂಜಿಸುವುದರಿಂದ ಎಲ್ಲ ಪಾಪಗಳು, ಸಂಕಟಗಳು, ಮಾನಸಿಕ ಕ್ಲೇಶಗಳು ಮತ್ತು ಪ್ರೇತಬಾಧೆಗಳು ನಿವಾರಣೆಯಾಗುತ್ತಂತೆ. ಅಂತೆಯೇ ಅವಳನ್ನು ನವರಾತ್ರಿಯಲ್ಲಿ ಭಕ್ತಿಯಿಂದ ಆರಾಧಿಸುವುದರಿಂದ ಭಕ್ತರಿಗೆ ಧೈರ್ಯ ಹಾಗೂ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿಯು ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಇದೆ.